ತಮಿಳುನಾಡು ರಾಜಕೀಯ ಇತಿಹಾಸದಲ್ಲೇ ಇದುವರೆಗೂ ಕಾಣದ ದೊಡ್ಡ ಬದಲಾವಣೆಯೊಂದು ನಡೆಸಿದ್ದು. ಈಗ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಹೊಸ ಅಧ್ಯಾಯಕ್ಕೆ ಚಾಲನೆಯನ್ನ ನೀಡಿದೆ. 1952ರಿಂದ ಕಳೆದ 74 ವರ್ಷಗಳ ಕಾಲ ತಮಿಳುನಾಡಿನಲ್ಲಿ ಡಿಎಂಕೆ ಅಥವಾ ಎಐಎಡಿಎಂಕೆ ಪಕ್ಷಗಳೇ ಸ್ಪಷ್ಟ ಬಹುಮತಗಳೊಂದಿಗೆ ಏಕಪಕ್ಷೀಯ ಆಡಳಿತ ನಡೆಸ್ತಾ ಬಂದಿದ್ವು. ಈಗ ಮೈತ್ರಿ ಮಾಡಿಕೊಂಡ್ರು ಕೂಡ ಅಧಿಕಾರ ಹಂಚಿಕೆ ಎನ್ನುವಂತಹ ಸಂಪ್ರದಾಯ ರಾಜಕೀಯದಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಆದರೆ ಈಗ ವಿಜಯ್ ಆ ದಶಕಗಳ ಇತಿಹಾಸವನ್ನೇ ಬದಲಿಸಿ ಮೊದಲ ಬಾರಿಗೆ ನಿಜವಾದಂತಹ ಸಮ್ಮಿಶ್ರ ಸರ್ಕಾರ ರಚಿಸಿ ಹೊಸ ರಾಜಕೀಯ ಸಂಚಲನವನ್ನ ಮೂಡಿಸಿದ್ದಾರೆ. ಈ ಚುನಾವಣೆಯಲ್ಲಿ ಈಗ ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಟಿವಿಕೆ ಪಕ್ಷ 108 ಸ್ಥಾನಗಳನ್ನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೆ ಬಹುಮತದ ಗಡಿ ತಲುಪಲು ಈಗ ಇತರ ಪಕ್ಷಗಳ ಬೆಂಬಲ ಅಗತ್ಯವಾದ್ದರಿಂದ ಕಾಂಗ್ರೆಸ್ ಮತ್ತು ಎಡಪಕ್ಷಗಳನ್ನ ಜೊತೆಗೂಡಿಸಿಕೊಂಡು ವಿಜಯ್ ಮೈತ್ರಿ ಸರ್ಕಾರ ರಚಿಸಿದ್ದಾರೆ. ಈ ಮೂಲಕ ತಮಿಳುನಾಡಿನಲ್ಲಿ ಮೊದಲ ಬಾರಿಗೆ ಅಧಿಕಾರ ಹಂಚಿಕೆ ಮಾದರಿಯ ಆಡಳಿತಕ್ಕೆ ನಾಂದಿ ಹಾಡಲಾಗಿದೆ. ಕಾಂಗ್ರೆಸ್ ಹಾಗೂ ಸಿಪಿಐಎಂ ಶಾಸಕರು ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಪಡೆದುಕೊಳ್ತಾ ಇರುವುದು ರಾಜಕೀಯ ಮಟ್ಟಿಗೆ ಅಚ್ಚರಿಯ ಬೆಳವಣಿಗೆಯಾಗಿದೆ. ಇನ್ನು ಹಿಂದೆ 2006ರಲ್ಲಿ ಡಿಎಂಕೆ ಅಲ್ಪಸಂಖ್ಯಾತ ಸರ್ಕಾರ ನಡೆಸಿದ್ರು ಕೂಡ ಅದು ಹೊರಗಿನ ಬೆಂಬಲದ ಸರ್ಕಾರವಾಗಿತ್ತು. ಆದರೆ ಈಗ ವಿಜಯ್ ನೇತೃತ್ವದ ಅಸ್ತಿತ್ವಕ್ಕೆ ಬಂದಿರುವುದು ನೇರ ಮೈತ್ರಿ ಆಧಾರಿತ ಸಮ್ಮಿಶ್ರ ಸರ್ಕಾರ. ಒಂದೇ ಪಕ್ಷ ಒಂದೇ ಬಹುಮತ ಎಂಬ 7 ದಶಕಗಳ ರಾಜಕೀಯ ಪರಂಪರೆಯನ್ನ ಮುರಿದು ಈಗ ವಿಜಯ್ ಹೊಸ ರಾಜಕೀಯ ಸಂಸ್ಕೃತಿಗೆ ಚಾಲನೆಯನ್ನು ನೀಡಿದ್ದಾರೆ. ರಾಜ್ಯಪಾಲರು 118 ಶಾಸಕರ ಬೆಂಬಲ ಸಾಬೀತುಪಡಿಸೋಕೆ ಕೇಳಿದಾಗ ಕಾಂಗ್ರೆಸ್ ಹಾಗೂ ಎಡಪಕ್ಷಗಳ ಲಿಖಿತ ಬೆಂಬಲ ಪತ್ರಗಳನ್ನ ಸಲ್ಲಿಸುವ ಮೂಲಕ ವಿಜಯ್ ವಿಶ್ವಾಸ ಗೆದ್ದಿದ್ದಾರೆ. ಇನ್ನು ಈ ಮೂಲಕ ಅತಂತ್ರ ಪರಿಸ್ಥಿತಿಯಲ್ಲಿದ್ದಂತಹ ರಾಜ್ಯಕ್ಕೆ ಸ್ಥಿರ ಸರ್ಕಾರ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ತಮ್ಮ ಹೆಸರನ್ನ ಚಿನ್ನದ ಅಕ್ಷರಗಳಲ್ಲಿ ಬರೆಸಿಕೊಂಡಿದ್ದಾರೆ. ಇನ್ನು ವಿಜಯ್ ಅವರ ಈ ರಾಜಕೀಯ ಹೆಜ್ಜೆ ಇಡೀ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಈಗ ಹೊಸ ಚರ್ಚೆಗೆ ಕಾರಣವಾಗಿದೆ. ಕೇವಲ ಕೆಲ ಸಿನಿಮಾಗಳಲ್ಲೇ ನಾಯಕನಾಗಿದ್ದಂತಹ ವಿಜಯ್ ಇದೀಗ ನಿಜ ಜೀವನದಲ್ಲೂ ಕೂಡ ರಾಜಕೀಯ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು 74 ವರ್ಷಗಳ ಭದ್ರಕೋಟೆಯನ್ನ ಒಡೆದು ಮೈತ್ರಿ ಸರ್ಕಾರ ರಚಿಸಿರುವುದು ಈಗ ಅವರ ರಾಜಕೀಯ ಸಾಮರ್ಥ್ಯ ಮತ್ತು ರಾಜತಾಂತ್ರಿಕತೆಯ ದೊಡ್ಡ ಗೆಲುವು ಅಂತ ವಿಶ್ಲೇಷಿಸಲಾಗ್ತಾ ಇದೆ.